ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಈಗಾಗಲೇ 28 ಜಿಲ್ಲೆಗಳಲ್ಲಿ ರೈತ ಪರ ಹೋರಾಟವನ್ನ ಮಾಡಿದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯ ರೈತರ ಸಮಸ್ಯೆಗಳು ಮತ್ತು ರಾಜ್ಯಾದ್ಯಂತ ಇರತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ ಬೆಳಗಾವಿನ ಅಧಿವೇಶನದಲ್ಲಿ ಗಮನವನ್ನು ಸೆಳೆಯಲಿಕ್ಕೋಸ್ಕರ ರೈತರ ಅನ್ನದಾತನ ಪರವಾಗಿ ಧ್ವನಿ ಎತ್ತಲಿಕ್ಕೋಸ್ಕರ ಇವತ್ತು ಕೆಲವು ವಿಚಾರಗಳ ಬಗ್ಗೆ ಇಲ್ಲಿನ ಹೋರಾಟವನ್ನು ಮಾಡಿದ್ದೇವೆ. ವಿಶೇಷವಾಗಿ ಕಬ್ಬು ಬೆಳೆದ ರೈತ ಸಂಕಷ್ಟದಲ್ಲಿದ್ದಾನೆ. ಸೋಯಾಬೀನ್ ಬೆಳೆದಂತ ರೈತನ ನೆರವಿಗೆ ಈ ಸರ್ಕಾರ ಬರಬೇಕು. ವಿಶೇಷವಾಗಿ ಚಿತ್ರದುರ್ಗ, ಬಳ್ಳಾರಿ ಮತ್ತು ಕೊಪ್ಪಳ, ರಾಯಚೂರು ಭಾಗದಲ್ಲಿ ಈರುಳ್ಳಿ ಬೆಳೆದಂತ ರೈತ ಕಣ್ಣೀರಾಗ್ತಾ ಇದ್ದಾನೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಒಕ್ಕಣೆ ನಡೀತಿದೆ, ಖರೀದಿ ಕೇಂದ್ರ ಇನ್ನು ಪ್ರಾರಂಭ ಮಾಡಿಲ್ಲ. ಕೋಲಾರದಲ್ಲಿ ಟೊಮೊಟೊ ಬೆಳೆದಂತ, ರೇಷ್ಮೆ ಬೆಳೆದಂತ ರೈತನಿಗೆ ನೆರವಿಗೆ ಈ ಸರ್ಕಾರ ಬರಬೇಕು ಅನ್ನತಕ್ಕಂಥ ಒತ್ತಾಸೆಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರ ಘಟಕ ರೈತ ಮೋರ್ಚಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ತಕ್ಷಣನೇ ವಿಶೇಷವಾಗಿ ನೆರೆಹಾವಳಿ ಸಂದರ್ಭದಲ್ಲಿ 2009-10ರಲ್ಲಿ ಕೇಂದ್ರ ಸರ್ಕಾರದ NDRF ನಾಮ್ಸ್ 6,800 ರೂಪಾಯಿ ಇತ್ತು. ಯಡಿಯೂರಪ್ಪನವರು 13,500 ರೂಪಾಯಿ ಪರ್ ಹೆಕ್ಟರ್ಗೆ ಬಿಡುಗಡೆ ಮಾಡಿದ್ರು. ಕೃಷಿ ಭೂಮಿಗೆ, ನೀರಾವರಿ ಭೂಮಿಗೆ 13,000 ಇತ್ತು, 18,500 ರೂಪಾಯಿ ಹಣವನ್ನು ಪರ್ ಹೆಕ್ಟರ್ಗೆ ಬಿಡುಗಡೆ ಮಾಡಿದ್ರು. ಇವತ್ತು ಈ ಸರ್ಕಾರ 2025-26ರ ಅವಧಿನಲ್ಲಿ ಕೇವಲ 6,200, 6,300 ರೂಪಾಯಿ ಕೊಟ್ಟು ಇವತ್ತು ರೈತನ ಮೂಗಿಗೆ ಬೆಣ್ಣೆಯನ್ನು ಸವರಿ ರೈತನಿಗೆ ದ್ರೋಹವನ್ನ ಮಾಡಿದೆ. ಈ ತಕ್ಷಣನೇ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ರೈತನ ನೆರವಿಗೆ ಬರಬೇಕು. ರೈತನ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು. ಅದು ರೇಷ್ಮೆ ಬೆಳೆಗಾರ ಆಗ್ಬೋದು, ಟೊಮೊಟೊ ಬೆಳೆಗಾರ ಆಗ್ಬೋದು, ಇವರ ನೆರವಿಗೆ ಬರಬೇಕು. ವಿಶೇಷವಾಗಿ ರಾಜ್ಯದಲ್ಲಿ 24 ಲಕ್ಷ ಹೈನು ಉತ್ಪಾದಕರ ಹಾಲು ಉತ್ಪಾದಕರ ಕುಟುಂಬ ಇದೆ. ಅವರಿಗೆ ಕಳೆದ 6 ತಿಂಗಳಿಂದ 620 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ. ಈ ತಕ್ಷಣನೇ 620 ಕೋಟಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಬೇಕು. ಮತ್ತು ನೀವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಪ್ರತಿ ಲೀಟರ್ಗೆ 7 ರೂಪಾಯಿ ಕೊಡ್ತೀವಿ ಪ್ರೋತ್ಸಾಹ ಧನ ಅಂತ ಹೇಳಿ. ನೀವು 700 ರೂಪಾಯಿ, 2 ರೂಪಾಯಿ ಜಾಸ್ತಿನೂ ಮಾಡಿಲ್ಲ, ಕೊಡ್ತಕ್ಕಂಥ 5 ರೂಪಾಯಿ ಕಡಿಮೆ ಮಾಡಿದೆ. ಈ ಒಂದು ಜನ ವಿರೋಧಿಯ ವಿರುದ್ಧವಾಗಿ, ಈ ರೈತ ವಿರೋಧಿ ನೀತಿಯ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರದಲ್ಲಿ ಹೋರಾಟವನ್ನ ಮಾಡಿದೆ. ಇದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರುಗಳಾದಂತ ಶ್ರೀಯುತ BS ವಿಜೇಂದ್ರರವರು, R ಅಶೋಕ್ ರವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ರೈತರ ಪರವಾಗಿ ಕೂಗನ್ನ ಮಾಡ್ತಾರೆ ಎನ್ನತಕ್ಕಂಥ ವಿಶ್ವಾಸದ ಮೇಲೆ ಇವತ್ತು ಈ ಒಂದು ಹೋರಾಟವನ್ನು ಮಾಡಿದೀವಿ. ಹೋರಾಟದಲ್ಲಿ ಬಂದಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.